ಸ್ವಾಮೀಜಿ ಆದಂಥ ವಚನಾನಂದ ಶ್ರೀಗಳ ಪದಚ್ಯುತಿಯನ್ನು ಮಾಡಲಾಗಿದೆ. ಇದು ಸಾಕಷ್ಟು ಭಕ್ತರ ಆಕ್ರೋಶಕ್ಕೆ ಕಾರಣ ಆಗಿದೆ. ಈಗ ಶ್ರೀಗಳೇ ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಕೇಳೋಣ ಏನು ಹೇಳ್ತಾರೆ ಅಂತ ಈ ವಿಚಾರವಾಗಿ. ಏನಂತಾರೆ ಗುರುಗಳೇ, ತಾವು ಮೊದಲಾಗಿ ಕೂಡಲ ಸಂಗಮ ಶ್ರೀ ಅವರು ಪದಚ್ಯುತ ಮಾಡಿದರು. ಈಗ ತಮ್ಮನ್ನು ಅತಿ ದೊಡ್ಡ ಸಮುದಾಯದಲ್ಲಿ ಏನು ಗೊಂದಲ, ಯಾಕೆ ತಮ್ಮನ್ನು ಪದಚ್ಯುತಿ ಮಾಡಿದರು ಟ್ರಸ್ಟಿಗಳು ಅಂತ, ಕಾರಣ ಏನು ಅಂತ? ಅವರು ಸಾಕಷ್ಟು ಮಟ್ಟದಲ್ಲಿ ಅವ್ಯವಹಾರವನ್ನು ಮಾಡಿದ್ದಾರೆ ಟ್ರಸ್ಟಿಗಳು. ಅದನ್ನು ಭಕ್ತರು ಪ್ರಶ್ನೆ ಮಾಡಿದ್ರು. ಲೆಕ್ಕ ಕೊಡಿ ಚಳವಳಿಯನ್ನು ಮೊನ್ನೆ 22ನೇ ತಾರೀಕು ಶುರು ಮಾಡಿದರು. ಲೆಕ್ಕ ಕೊಡೋಕ್ಕೆ ಆಗ್ತಾ ಇಲ್ಲ ಅವರಿಗೆ, ಯಾಕಂದರೆ ದುಡ್ಡು ತಿಂದಿದ್ದಾರೆ ಅನ್ನೋದನ್ನು ನಾವು ಹೇಳ್ತಾ ಇಲ್ಲ. ಮಾರ್ಚ್ 10ನೇ ತಾರೀಕು ಮಠದಲ್ಲಿ ನಡೆದಂತಹ ಮೀಟಿಂಗ್ನಲ್ಲಿ, ಸಭೆಯಲ್ಲಿ ಒಬ್ಬ ಸಂಸ್ಥಾಪಕ ಧರ್ಮದರ್ಶಿ, ಪ್ರಧಾನ ಧರ್ಮದರ್ಶಿ ಎಷ್ಟು ಹಣವನ್ನು ತಿಂದರು. ಪೀಠ ಆರಂಭ ಆದಾಗ 8 ಕೋಟಿ ರೂಪಾಯಿ ಹಣ ಬಂತು. ಅದರಲ್ಲಿ 2.5 ಕೋಟಿ ರೂಪಾಯಿ ಖರ್ಚ, ಇನ್ನೂ 5 ಕೋಟಿ ರೂಪಾಯಿ ಲೆಕ್ಕ ಕೊಡಲಿಲ್ಲ. ಅದರಲ್ಲಿ ಸರ್ಕಾರದ 10 ಕೋಟಿ ರೂಪಾಯಿ ಹಣ ಬಂತು. ಆವಾಗ ಫೋರ್ಜರಿ ಸೈನ್ ಮಾಡಿ ನಮ್ಗೆ ಯಾರಿಗೂ ತಿಳಿಸದೇ ಹಣವನ್ನು ತೊಗೊಂಡ್ರು. ಅದು ಕೂಡ ಕೆಲಸ ಆಗಲಿಲ್ಲ ಅಂಥೇಳಿ ಸುದೀರ್ಘವಾಗಿ 49 ನಿಮಿಷಗಳ ಕಾಲ ಒಬ್ಬ ಸಂಸ್ಥಾಪಕ ಧರ್ಮದರ್ಶಿ ಇನ್ನೊಬ್ಬ ಪ್ರಧಾನ ಧರ್ಮದರ್ಶಿ ಏನೇನು ಮಾಡಿದ್ದಾನೆ, ಇನ್ಕ್ಲೂಡಿಂಗ್ PDO ಅವ್ರದ್ದು ಸೈನ್, ಫೋರ್ಜರಿ ಸೈನ್ ಮಾಡಿದ್ದನ್ನು ಸ್ವತಃ PDO ಲೆಟರ್ ಕೊಟ್ಟಿದ್ದಾರೆ, ಇದು ನನ್ನ ಸೈನ್ ಅಂತೇಳಿ. ಸರ್ಕಾರ ದುಡ್ಡು ತೊಗೊಳ್ಬೇಕಾದ್ರೆ ಸುಳ್ಳು ದಾಖಲಾತಿಗಳನ್ನು ಸೃಷ್ಟಿ ಮಾಡಿ, ಅದರಲ್ಲಿ ನಾವು ಆ್ಯಕ್ಚುಲಿ ಆವಾಗ ಟ್ರಸ್ಟಿಗಳಾಗಿದ್ದೀವಿ, ನಮ್ಮ ಗಮನಕ್ಕೂ ಬಾರದೇನೆ ಅದನ್ನು ಫೋರ್ಜರಿ ಸೈನ್ ಮಾಡಿದ್ದಾರೆ ಅಂಥೇಳಿ ಸ್ವತಃ ಒಬ್ಬ ಸಂಸ್ಥಾಪಕ ಧರ್ಮದರ್ಶಿ, ಪ್ರಧಾನ ಧರ್ಮದರ್ಶಿ, ಇನ್ನೊಬ್ಬ ಧರ್ಮದರ್ಶಿ ಏನು ಮಾಡಿದೆ ಎಲ್ಲವನ್ನು ಹೇಳಿದರು. ಅದಾದ ಮೇಲೆ ಭಕ್ತರು ಕೊಟ್ಟಂಥದ್ದು, ಯಾಕಂದರೆ ಭಕ್ತರು ಬೆವರು ಸುರಿಸಿ ಉತ್ತಿ ಬಿತ್ತಿ ಬೆಳೆದನ್ನು ಕೊಟ್ಟಂಥ ದವಸ ಧಾನ್ಯಗಳದಕ್ಕೆ ಲೆಕ್ಕ ಇಲ್ಲ. ಯಾವಾಗ ಯಾರ ಸ್ವಾಮಿಗಳು ಲೆಕ್ಕ ಕೇಳಿದರೆ ಅವ್ರು ಉಚ್ಚಾಟನೆ ಮಾಡುವಂಥ ಒಂದು ಸಂಪ್ರದಾಯವನ್ನು ಶುರು ಮಾಡ್ಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇದು ನಾವು ಹೊಸದಲ್ಲ. ಇದು ಈ ಮಠದ ಹಿಂದಿನ ಸ್ವಾಮಿಗಳು ಕೂಡ ಹೀಗೆ ಮಾಡಿ ಅವರ ಷಡ್ಯಂತ್ರದಿಂದ ಹೊರಗೆ ಹಾಕಿದ್ರು. ಆವಾಗ ಸಮಾಜ ಜಾಗೃತಿ ಇರಲಿಲ್ಲ. ಊಹಾಪುಗಳನ್ನ ಮಾಡಿಕೊಂಡು ಇವ್ರು ಮಾಡಿದ್ದೆ ಅಂತೇಳಿ. ಇದನ್ನು ನಾನು ಹೇಳ್ತಾ ಇಲ್ಲ, ನಮ್ಮ ಮಹಾಂತ ಸ್ವಾಮಿಗಳು, ಲಿಂಗೈಕ್ಯ ಮಹಾಂತ ಸ್ವಾಮಿಗಳನ್ನೇ ಒಂದು ಡೈರಿ ಬರೆದಾರೆ. ಆ ಡೈರಿಯಲ್ಲಿ ಬಹಳ ಪದಚ್ಯುತಿ ಆಗಬೇಕಾಗಿರೋದು ಯಾರು ಅನ್ನೋದು ಹೇಳಿದ್ದಾರೆ ಅಲ್ಲಿ. ಇವ್ರು ಎಲ್ಲಿ ತನ ಈ ಮಠದ ಪದಚ್ಯುತಿ ಅಲ್ಲ, ಈ ಸಮಾಜ ಉದ್ಧಾರ ಆಗಲ್ಲ ಅಂತೇಳಿ ಸ್ಪಷ್ಟವಾಗಿ ತಮ್ಮ ಡೈರಿಯಲ್ಲಿ ಬರೆದು ಹೋಗಿದ್ದಾರೆ. ಪದಚ್ಯುತಿ ಆಗಬೇಕಾಗಿರೋ ಅವರು. ಇವ್ರು 12 ಜನ ಪ್ರತಿ 5 ವರ್ಷಕ್ಕೊಂದ್ಸಲ 1/4 ಡಿಸಾಲ್ವ್ ಆಗ್ಬೇಕಂತಿದೆ. ಹೊಸ ಟ್ರಸ್ಟ್ಗಳು ಬರ್ಬೇಕಾದ್ರೆ ಯಾವ ಫಾಲೋ ಮಾಡಿಲ್ಲ. ಅವರು 2008ರಿಂದ ಇಲ್ಲಿವರೆಗೆ ಇದ್ದಾರೆ. ಹೊಸಬರ ಇಲ್ಲ, ಯಾಕಂದ್ರೆ ಸ್ವಂತ ಫ್ಯಾಮಿಲಿ ಪ್ರಾಪರ್ಟಿ ಮಾಡ್ಕೊಂಡಿದ್ದಾರೆ. ಈಗ ದಾವಣಗೆರೆ ಹರ ಎಜುಕೇಷನ್ ಟ್ರಸ್ಟ್ ಅಂತ ಮಾಡ್ಕೊಂಡಿದ್ದಾರೆ. ಟ್ರಸ್ಟ್ನಲ್ಲಿ ಏನು ಹೇಳುತ್ತೆ, ಮಠ ಶಿಕ್ಷಣ ಸಂಸ್ಥೆನ ತೆಗಿಬೇಕು ಅಂತಿದೆ. ಯಾಕೆ ಅವರು ತಮ್ಮ ಸ್ವಂತ ಪ್ರಾಪರ್ಟಿ ಮಾಡ್ಕೊಂಡ್ರು? ದಾವಣಗೆರೆಯಲ್ಲಿ ನಮ್ಮ ಮಠದಲ್ಲೋಕೋ ನಮ್ಮ ಹರ ಮಹಾಂತಜರ ಹೆಸರು, ಅದರ ಪ್ರಾಪರ್ಟಿ ಎಲ್ಲ ತಮ್ಮದು. ಹಗರಿ ಬೊಮ್ಮಳದು ಮಠದ ಜಾಗ, ಯಾಕಂದ್ರೆ ಸ್ವಂತ ಪ್ರಾಪರ್ಟಿ, ಅದು ಮತ್ತೊಂದು ಪ್ರತ್ಯೇಕ ಟ್ರಸ್ಟ್ ಮಾಡ್ಕೊಂಡ್ರು. ಅದಕ್ಕೂ ಮಠಕ್ಕೆ ಸಂಬಂಧ ಇಲ್ಲ ಮಾಡ್ಕೊಂಡಿದ್ದಾರೆ. ಇಲ್ಲ ಹರಿಹರದಲ್ಲಿ ಸಾಕಷ್ಟು ಭೂಮಿ ಇದೆ. ಹೀಗೆ ಸಾಕಷ್ಟು ಅವರು ಅವ್ಯವಹಾರವನ್ನು ಮಾಡಿದ್ದು ಟ್ರಸ್ಟಿನೂ ಹೇಳಿದ್ದಾರೆ. ಅದು ಭಕ್ತರಿಗೆ ಗೊತ್ತಾಗಿದೆ. ಭಕ್ತರು ಕೇಳಿದ ತಕ್ಷಣವೇ ಈಗ ಸ್ವಾಮಿಗಳೇ ಸೆಂಟ್ರು, ಪೀಠಾಧ್ಯಕ್ಷರು ಸೆಂಟ್ರು, ಅವ್ರನ್ನ ಟಚ್ ಮಾಡಿಬಿಟ್ರೆ ನಮ್ಮ ಪ್ರಶ್ನೆ ಕೇಳೋರಿಲ್ಲ. ಅವಾಗ ಸಿದ್ಧಲಿಂಗ ಸ್ವಾಮಿ ತೆಗೆದ್ರು ಕೇಳ್ತಿರ್ಲಿಲ್ಲ. ಯಾ ಸಿದ್ಧಲಿಂಗ ಸ್ವಾಮಿಗಳು ಕೂಡ ಕೇಸ್ ನಡೀತಾ ಇದೆ. ಇವಾಗ ನಾವು ಊಟ ಮಾಡುವಾಗ ತಾಯಿ ಬೆವರು ಸುರಿಸಿ ಎಷ್ಟು ಕಷ್ಟಪಟ್ಟು ಅಡುಗೆ ಮಾಡ್ತಾಳೆ. ಅಡುಗೆ ಮಾಡುವಾಗ ರೊಟ್ಟಿ ಕೊಡ್ತಾಳೆ. ಅದು ಮಾಡುವಾಗ ಎಲ್ಲೇ ಒಂದು ಕುಡಿಯೋಕೆ ಅವಳು ಕೂದಲು ಅದ್ರಾಗ ತಟ್ಟೆಗೆ ಬಿದ್ದಿರ್ತೈತಿ. ಆ ಕೂದಲ ತೆಗೆದು ನಾವು ಪ್ರಸಾದ ಮಾಡಬೇಕನ್ನ ಇಡೀ ತಟ್ಟೆನ ಚೆಲ್ಲೋದಲ್ಲ. ಆ ಕೆಲಸವನ್ನು ಮಾಡಿದ್ದಾರೆ ಆ ಸ್ವಾಮಿಗಳು. ಇಲ್ಲಿವರೆಗೆ ಒಳ್ಳೆಯ ಕೆಲಸವನ್ನು ಮಾಡಿದವ್ರಿಗೆ ನೆನಪಿಲ್ಲ. ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲಿ ಒಳ್ಳೆಯ ಹೆಸರು ತರುವಂಥ ಪ್ರಯತ್ನವನ್ನು ನಾವು ಪ್ರಾಮಾಣಿಕವಾಗಿ ಮಾಡಿದ್ದೇವೆ. ಮತ್ತು ಇವತ್ತಿಗೂ ಇಲ್ಲಿವರೆಗೆ ಮಠದ ಯಾವುದೇ ₹1 ಹಣಕಾಸಿನ ವ್ಯವಹಾರದಲ್ಲಿ ಇಲ್ಲ, ಚೆಕ್ ಸೈನ್ ಮಾಡಿಲ್ಲ, ಯಾವುದಿಲ್ಲ. ಭಾಳ ಸ್ವಾಮಿಗಳು ಭಾಳ ಮುಖ್ಯ ಅಂತಂದರೆ ಒಬ್ಬ ಸ್ವಾಮಿಗಳಿಗೆ ಕಚ್ಚೆ ಕೈ ಬಾಯಿ ಭಾಳ ಗಚ್ಚಾಗಿರಬೇಕು. ಅದಕ್ಕಿಂತ ದೊಡ್ಡ ಆಚಾರ ವಿಚಾರ ಯಾವುದಿಲ್ಲ, ಅದಕ್ಕಿಂತ ರೀತಿ ನೀತಿ ಇರೋದಿಲ್ಲ. ನಮ್ಮ ಧಾರ್ಮಿಕವಾಗಿ ಈ ಸಮುದಾಯಕ್ಕೆ ಏನು ಕಳೆದ 2.5 ವರ್ಷದಿಂದ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಅಡ್ಮಿನಿಸ್ಟ್ರೇಟರ್ ಆಗಿ ಬಂದ ಮೇಲೆ ಅವಾಗೇನು ಇವರೇನು ಫೋರ್ಜರಿ ಮಾಡಿ ಅವ್ಯವಹಾರವನ್ನು ಮಾಡಿದ್ದಾರೆ ಅಂಥೇಳಿ ಇವತ್ತೇನು ಒಬ್ಬ ಧರ್ಮದರ್ಶಿ ಸ್ವತಃ ಅವರೇ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಮನೆಗೆ ಹೋಗಿ ಎಲ್ಲ ಇವ್ರ ದೊಡ್ಡ ಫೈಲನ್ನೇ, ಇವ್ರ ಹಗರಣಗಳ ಫೈನಲ್ನೇ ಅವ್ರ ಕೈ ಕೊಟ್ಟರು. ಅವ್ರನ್ನ ಟ್ರಸ್ಟಿಗಳು ಹೋಗಿ ಜೈಲಿಗೆ ಹಾಕಬೇಕು ಅಂತ ಕೇಸ್ ಹಾಕಂತ ಹೊರಟಿದ್ರು. ಆವಾಗ ನಮ್ಮ ಪ್ರಕಾಶ್ ಪಾಟ್ಲರ ಮನೆಗೆ ಹೋಗಿ, ಅವ್ರ ಪ್ರಕಾಶ್ ಪಾಟ್ಲರ ಪ್ರಧಾನ ಧರ್ಮದರ್ಶಿ ಅವ್ರ ಮನೆಗೆ ಹೋಗಿ ಕಾಲು ಹಿಡ್ಕೊಂಡು ಒಟ್ಟು ನನ್ನ ಬದುಕಸಪ್ಪ ಏನೋ ಮಾಡಿ ಅಂಥೇಳಿ ಅವ್ರನ್ನ ಕರ್ಕೊಂಡೋಗಿ ದಿನಾಲು ಇದಕ್ಕೆ ಹೋದ್ರು, ಹೊನ್ನಾಳಿಗೆ ಹೋಗಿ ಅಲ್ಲಿ ಕನ್ವಿನ್ಸ್ ಮಾಡಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಈ ಸಮಾಜದ ಇವ್ರ ಹೆಸರು ಗೌರವ ಇದೆ, ಇದು ಹೋಗಿ ಹಾಳಾಗಬಾರ್ದು, ಒಳಗೊಳಗೆ ಸರಿ ಆಗಬೇಕು ಅಂತೇಳಿ ಅವ್ರು ಏನು ಮಾಡಿದ್ರು, ನಮ್ಮ ಡಾಕ್ಟರ್ ರಾಜ್ಕುಮಾರನ್ನ ಈ ಸಮಸ್ಯೆ ಬಗೆಹರಿಸಬೇಕು ಅಂತೇಳಿ ಪೀಠ, ಟ್ರಸ್ಟು, ಸಂಘ ಎಲ್ಲ ಸೇರಿಕೊಂಡು ಅವ್ರನ್ನ ಆಡಳಿತಾಧಿಕಾರಿಯಾಗಿ ನೇಮಕ ಮಾಡಿತ್ತು. ಹೊನ್ನಾಳಿಯಲ್ಲಿ ಸಮಾಜದ ಸಾಮಾನ್ಯ ಸಭೆಯಲ್ಲಿ ಜನರಲ್ ಬಾಡಿಯಲ್ಲಿ ಆಯಿತು. ಅದಾದ ಮೇಲೆ ಯಾವಾಗ ಡಾಕ್ಟರ್ ರಾಜ್ಕುಮಾರ್ ಅವರು ಮಠಕ್ಕೆ ಬಂದರು,
ಅವರು ಇದೆಲ್ಲ ಪ್ಲ್ಯಾನು ಏನಾಗಿದೆ ಎಲ್ಲ ತಿಳ್ಕೊಂಡ್ರು. ಇದರಲ್ಲಿ ಎಷ್ಟು ಹಣ ಅವ್ಯವಹಾರ ಆಗಿದೆನ ಭಾಳ ಎಲ್ಲರ ಮುಂದೆ ಹೇಳಿದಾಗ, ಇದೇ ಪ್ರಧಾನ ಕಾರ್ಯದರ್ಶಿ ನನ್ನ ತಪ್ಪಾಗಿದೆ, ನನಗೆ ಕ್ಷಮಿಸ್ರಿ, ಇನ್ನು 6 ತಿಂಗಳಲ್ಲಿ ನಾವು ಈ ಬಿಲ್ಡಿಂಗನ್ನು ಮುಗಿಸ್ಕೊಡ್ತೀನಿ ಅಂತ ಹೇಳಿದರು. ನನಗೆ ಕೆಲಸ ಇಲ್ಲ, ಟೈಮ್ ಇಲ್ಲ ಅಂಥೇಳಿ, ನಾನು ಮಠ ರನ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ ಮೇಲೆ ಪ್ರಕಾಶ್ ಪಾಟೀಲ್ರವರನ್ನು ಮಠದ ದಾಸೋ ಸಮಿತಿ ಅಧ್ಯಕ್ಷರು ಮಾಡಿದರು. ಆವಾಗ ಪ್ರಕಾಶ್ ಪಾಟೀಲ್ರು ಯಾವಾಗ ಹಿಡಿತ ತೊಗೊಂಡ್ರು ಆವಾಗ ಇವರು ಇಲ್ಲಿವರೆಗೆ ತಿಂಗಳ ಖರ್ಚು 4 ಲಕ್ಷ ರೂಪಾಯಿ ತೋರಿಸ್ತಾ ಇದ್ರು. ಯಾವಾಗ ಪ್ರಕಾಶ್ ಪಾಟೀಲ್ರು ಬಂದರು ಆವಾಗ 1.5 ಲಕ್ಷ ರೂಪಾಯಿ ಬಂತು ಖರ್ಚು. 4 ಲಕ್ಷ ರೂಪಾಯಿ ಹೇಳ್ತಿದ್ರು, ಅದು 1.5 ಲಕ್ಷ ರೂಪಾಯಿ ಬರಕ್ಕೆ ಶುರು ಮಾಡಿತು. ಪ್ರಕಾಶ್ ಪಾಟೀಲ್ ಕಣ್ಣು ಕೆಂಪಾಗ ಸ್ಟಾರ್ಟ್ ಆಯಿತು. ಸೇಮ್ ಎಲ್ಲ ಮೆನು ಒಂದೇ, ಅಷ್ಟೇ ಭಕ್ತರು, ಅದಕ್ಕಿಂತ ಇನ್ನೂ ಹೆಚ್ಚು ಭಕ್ತರು ಬಂದಾರೆ. ಯಾಕಂದ್ರೆ ಮೊದಲು 1 ರೂಪಾಯಿ ಮಠಕ್ಕೆ ಕಾಣಿಕೆ ಬರ್ತಿರ್ಲಿಲ್ಲ ತಿಂಗಳ. ಅವ್ರು ತಮ್ಮ ಸ್ವಂತಕ್ಕೆ ದುಡ್ಡು ಇಸ್ಕೊಂಡು ತಮ್ಮ ಜೇಬಿ ಹಾಕೋತಿದ್ರು. ನಾವು ಬಂದ ಮೇಲೆ, ಡಾಕ್ಟರ್ ಬಂದ ಮೇಲೆ 1 ರೂಪಾಯಿ ಕೊಟ್ಟರು ರಸೀದಿ ಹಾಕಿ ಶುರು ಮಾಡ್ತೀವಿ, ಗೂಗಲ್ ಪೇ ಮಾಡೋಕೆ ಸ್ಟಾರ್ಟ್ ಮಾಡ್ತೀವಿ. ನಾವು ಕಷ್ಟಪಟ್ಟು ನಾವು ಮತ್ತು ಡಾಕ್ಟ್ರು ನಮ್ಮ ಬಾಬಾನೆಲ್ಲ ಟ್ರಸ್ಟಿ ಸೇರ್ಕೊಂಡು ಒಂದು ಡಿಸೈಡ್ ಮಾಡ್ತೀವಿ, ಮಠ ಒಬ್ಬರ ಮೇಲೆ ರನ್ ಆಗಬಾರ್ದು, ಇದು ಮಠ ಸ್ವಾವಲಂಬಿ ಆಗಬೇಕು. ಯಾಕೆ ಪಂಚಮಸಾಲಿ ಸ್ಟಾರ್ಟಿಂಗೇ ಬರೆದ್ಬಿಟ್ರಲ್ಲ 5 ಲೈನು: ಸ್ವಾವಲಂಬನೆ, ಸ್ವಾಭಿಮಾನ, ಸಹಬಾಳ್ವೆ, ಸಂಘಟನೆ, ಸಹಕಾರ ಅಂತ. ಅದಾಗ ನಾವು ಮಠ ಸ್ವಾವಲಂಬನೆ ಆಗಬೇಕು, ಆತ್ಮನಿರ್ಭರ ಆಗಬೇಕು ಅಂತ ಏನು ಮಾಡಿದ್ವಿ, ಹಳ್ಳಿಗೆ ಹೋಗಿ 1 ಕೋಟಿ ರೂಪಾಯಿ 70 ಲಕ್ಷ ರೂಪಾಯಿ ಕಲೆಕ್ಟ್ ಮಾಡಿದ್ವಿ ನಾವು. ಅದನ್ನು ಡೆಪಾಸಿಟ್ ಮಾಡಿ ಅದರ ಬಡ್ಡಿ ಹಣದಲ್ಲಿ ಮಠ ರನ್ ಮಾಡಕತ್ತೀವಿ ನಾವು. ಈಗ ಮಠ ಅದು ಕೂಡ ಇವ್ರು ಯಾರ ಗಮನಕ್ಕೆ ಬರದೇನೆ ರಾಣೆಬೆನ್ನೂರಿನ ಶಾಸಕರು ಅರುಣ್ ಕುಮಾರ್ ಅವರು 2019 ಡಿಸೆಂಬರ್ನಲ್ಲಿ ಅವರು ಶಾಸಕರಾದ ಅಲ್ಲಿಂದ 2023 ಏಪ್ರಿಲ್ವರೆಗೆ ತಿಂಗಳ 4 ಲಕ್ಷ ರೂಪಾಯಿ ಹಣವನ್ನು ಕೊಟ್ಟಾರ ಅವರು. ಅದನ್ನು ದಾಸೋಕ್ ಅಂತ ಹೇಳ್ಕೊಂಡು ಅವ್ರ ಹತ್ರ ಹಣ ವಸೂಲಿ ಮಾಡಿದ್ದಾರೆ. ಒಬ್ಬ ಧರ್ಮದರ್ಶಿನೇ ಅವರು ಇಸ್ಕೊಂಡಿದ್ದಾನೆ. ಅದನ್ನು ಯಾರ ಗಮನಕ್ಕೂ ತಂದಿಲ್ಲ. ಅಲ್ಲಿ 4 ಲಕ್ಷ ರೂಪಾಯಿ ತಿಂಗಳ, ಅಲ್ಲಿ 42 ತಿಂಗಳ ಕಾಲ ಅಲ್ಲಿ ತೊಗೊಂಡಿದ್ದಾರೆ. ಇಲ್ಲಿ ಇದರಲ್ಲಿ ಖರ್ಚು ಹಚ್ಚಿಕೊಂಡಿದ್ದಾರೆ. ಅದು ಬರ್ತಾ ಇರೋದು 1.5 ಲಕ್ಷ. ಅದಕ್ಕೇನು ಮಾಡಿದ್ರು ಪ್ರಕಾಶ್ ಪಾಟೀಲ್ರು, ಯಾವಾಗ ಡಾಕ್ಟರ್ ರಾಜ್ಕುಮಾರ್ ಅವರು ಭಾಳ ಪ್ರಾಮಾಣಿಕವಾಗಿ ಮಾಡೋಕ್ಕೆ ಶುರು ಮಾಡಿದರು. ಡಾಕ್ಟರ್ ರಾಜ್ಕುಮಾರ್ ಅವರು ಬಂದ ಮೇಲೆ ನಮಗೆ ಬಹಳ ಧೈರ್ಯ ಬಂತು, ಸ್ಥೈರ್ಯ ಬಂತು. ಭಕ್ತ ಕೋಟಿ ನಿಧಿಯನ್ನು ಮಾಡಬೇಕಂತ ಅವರು ಶುರು ಮಾಡಿದರು. ಅವರು 75 ವಯಸ್ಸಿನಲ್ಲಿ, ಈ ಇಳಿ ವಯಸ್ಸಿನಲ್ಲಿನೂ ಎಲ್ಲವನ್ನು ಬಿಟ್ಟು ದಿನಾ ಮಠಕ್ಕೆ ಬರೋಕ್ಕೆ ಶುರು ಮಾಡಿದರು. ಗುರುಗಳೇ ಬನ್ನಿ ಹೋಗೋಣ ಅಂತ ಕೊಪ್ಪಳಕ್ಕೆ ಹೋದಿವಿ, ಗಂಗಾವತಿಗೆ ಹೋದಿವಿ, ಬಿಜಾಪುರಕ್ಕೆ ಹೋದಿವಿ, ಬಾಗಲಕೋಟೆಗೆ ಹೋದಿವಿ. ಅಲ್ಲಿ ಹೋಗಿ ಅಲ್ಲಿ ಜನಗಳ ಭಕ್ತ ಸಮಸ್ಯೆ ಏನಿದೆ, ಭಕ್ತರು ಮತ್ತು ಪೀಠ ಸಮಾಜದ ದೂರ ಇದ್ದರು. ಹಾಗೆ ಆ ಜಿಲ್ಲೆಗೆ ಹೋದಾಗ ಅಲ್ಲಿ ಅನೇಕ ಪ್ರಶ್ನೆಗಳು ಕೇಳ್ತಿದ್ರು ನಮ್ಮನ್ನು. ಆವಾಗ ಯಾವೊಬ್ಬ ಟ್ರಸ್ಟಿನೂ ಅಲ್ಲಿ ಬರ್ತಿರ್ಲಿಲ್ಲ ಸಭೆಗೆ. ಈ ತಿಂಗಳ ಟ್ರಸ್ಟ್ ಮೀಟಿಂಗ್ ಆಯಿತಾ, ಒಮ್ಮೆಲೆ ನೆಕ್ಸ್ಟ್ ಟ್ರಸ್ಟ್ ಮೀಟಿಂಗ್ಗೆ ಬರೋದು. ಈ ಮಠದಲ್ಲಿ ಏನಾಗ್ತಾ ಇದೆ, ಇಲ್ಲಿ ಏನು ಖರ್ಚಾಗಿದೆ, ಎಷ್ಟು ವಿದ್ಯಾರ್ಥಿಗಳು ಬರಬೇಕು. ಈ ವರ್ಷ ಮಠಕ್ಕೆ ಬರುವಂಥ ವಿದ್ಯಾರ್ಥಿಗಳನ್ನ ಇವರೇ ಫೋನ್ ಮಾಡಿ, ಅಕಸ್ಮಾತ್ ಮಠಗಳ ಹೆಚ್ಚು ವಿದ್ಯಾರ್ಥಿಗಳಾದರೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ, ಪ್ರಕಾಶ್ ಪಾಟೀಲ್ರಿಗೆ ಕ್ರೆಡಿಟ್ ಬರ್ತದೆ ಅಂತ ಹೇಳ್ಕೊಂಡು ಇವರು ಮಠಕ್ಕೆ ಬರಲ್ದಂಗೆ ಇನ್ಕ್ಲೂಡಿಂಗ್ ಫೋನ್ ನಂಬರ್ ಅವ್ರ ಹತ್ತಿರ ಅದಾವೆ, ಮಠದ ಲ್ಯಾಂಡ್ಲೈನ್ ತೆಗೆದಿದ್ದಾರೆ, ಮಠದ CC ಕ್ಯಾಮ್ರಾನ ಕದ್ಕೊಂಡು ಹೋಗಿದ್ದಾರೆ, ಇವರೇನು ಕದ್ಕೊಂಡು ಹೋಗಿದ್ದಾರೆ. ಅಂದರೆ ಫೋನ್ ಅವ್ರ ಹತ್ತಿರ ಯಾರೋ ಫೋನ್ ಮಾಡಿದ್ರೆ ಅವರಿಗೆ ಫೋನ್ ಮಾಡಬೇಕು. ಮಠದಾಗ ಸ್ವಾಮಿಗಳಿದ್ರೆ ಮಠದಲ್ಲಿ ಸ್ವಾಮಿಗಳು ಇಲ್ಲ ಅಂತ ಹೇಳೋದು, ಸ್ವಾಮಿಗಳು ಬೆಂಗಳೂರಲ್ಲಿ ಇದ್ದಾರೆ ಅಂತ ಹೇಳೋದು, ಅಪಪ್ರಚಾರ ಮಾಡಿ. ಅಂದರೆ ಸ್ವಾಮಿಗಳಿಗೆ ಭಕ್ತರಿಗೆ ಕನೆಕ್ಟ್ ಆಗಲ್ಲ ನೋಡ್ಕೊಂಡಿದ್ರು. ಇದೆಲ್ಲವೂ ಕೂಡ ಭಾಳ ಸ್ಪಷ್ಟವಾಗಿರೋದ್ರಿಂದ ಈಗ ನಮ್ಮ ಪ್ರಕಾಶ್ ಪಾಟೀಲ್ರು, ಡಾಕ್ಟರ್ ರಾಜ್ಕುಮಾರ್ ಭಾಳ ಪ್ರಾಮಾಣಿಕವಾಗಿ ಈ ಸಮಾಜವನ್ನು ಕಟ್ಟಬೇಕು, ಮಠವನ್ನು ಬೆಳೆಸಬೇಕು ಅನ್ನೋ ಸಲುವಾಗೇ ದುಡಿತದೆ. ಅದಕ್ಕೆ ಅವ್ರ ಪ್ರಶ್ನೆ ಕೇಳಿದಾಗ ಪ್ರಕಾಶ್ ಪಾಟೀಲ್ರ ಮೇಲೆ ಹಲ್ಲೆ ಮಾಡಿದರು, ನಮ್ಮ ಡಾಕ್ಟರ್ ರಾಜ್ಕುಮಾರ್ ಮೇಲೆ ಹಲ್ಲೆ ಮಾಡಿದರು, ಮತ್ತು ನಮ್ಮ ಮಠದ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದರು. ಈಗ ಗುರುಗಳೇ, ಈ ಯೋಗ ಅವರು ಹೇಳ್ತಿರೋದು ಒಂದು ಮೇನ್ ರೀಸನ್ ಏನು ಅಂತಂದರೆ, ಯೋಗ ಪೀಠಕ್ಕೆ ಅವರು ಮುಂದುವರಿಬಾರ್ದು. ನಾವು ಅದನ್ನು ಅವ್ರಿಗೆ ಆಪ್ಷನ್ ಕೊಟ್ಟಿದ್ವಿ ವಚನಾನಂದ ಶ್ರೀಗಳಿಗೆ, ಇಲ್ಲಿ ಮುಂದುವರಿತಾರೆ ಅಥವಾ ಯೋಗ ಪೀಠಕ್ಕೆ ಮುಂದುವರಿತಾರೆ ಅಂತ ಹೇಳಿದ್ವಿ. ಅವರು ಬಗ್ಗೆ ಯಾವುದೇ ಸ್ಪಷ್ಟನೆ ಕೊಡಲಿಲ್ಲ. ಅದಕ್ಕೆ ಅವರನ್ನು ಉಚ್ಚಾಟನೆ ಮಾಡಬೇಕಾಯ್ತು, ಪದಚ್ಯುತಿ ಮಾಡಬೇಕಾಯಿತು ಅನ್ನೋದು ಹೇಳಿದ್ದಾರೆ. ಯಾಕೆ ಯೋಗ ಪೀಠ ಅಷ್ಟು ಇಂಪಾರ್ಟೆಂಟು, ಯಾಕೆ, ಏನು ಬುದ್ಧಿ ಇದೆ? ನೋಡಿ, ನಾ ಈ ಪೀಠಕ್ಕೆ ಬರಬೇಕಾದಾಗ ಶ್ವಾಸ ಯೋಗ ಇದ್ದಕ್ಕೇನೆ ನಮಗೆ ಸಂಪುಟ ಪತ್ರ ಕೊಟ್ಟಿದ್ದಾರೆ. ಅಲ್ಲಿ ಶ್ವಾಸ ಯೋಗದ ಬಗ್ಗೆ ಹೊಗಳಿ ಬೆಳೆದಿದ್ದಾರೆ. ಇವರು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಯೋಗ್ಯರೆಂದು, ಎಲ್ಲ ಬಲ್ಲವರೆಂದು ಅಂಥೇಳಿ ಹೊಗಳ್ಯಾರೆ. ಈಗ ನಮ್ಮ ಮೇಲೆ ಹೇಳೋಕ್ಕೇನಿಲ್ಲ ಅವರಿಗೆ. ಇಲ್ಲಿವರೆಗೂ 1 ರೂಪಾಯಿ ಚೆಕ್ ಸೈನ್ ಮಾಡಿಲ್ಲ, ದುಡ್ಡಿನ ವ್ಯವಹಾರದಲ್ಲಿಲ್ಲ, ಅಲ್ಲಿ ಹಣವನ್ನು ತಂದಿಲ್ಲ. ಇವತ್ತೇನು ಈ ರೂಮ್ ಕಾಣ್ತದಲ್ಲ, ನಮ್ಮ ಸ್ವಂತ ಹಣದಲ್ಲಿ ಏನು ಯೋಗವನ್ನು ಮಾಡಿ ಕಷ್ಟಪಟ್ಟು ಇಷ್ಟು ವರ್ಷ ಗಳಿಸಿದಲ್ಲ, ಅದನ್ನೆಲ್ಲವೂ ಈ ಮಠಕ್ಕೆ ದಾರಿ ಹೇಳಿದೆ. ಇಲ್ಲಿ ಹಾಕಿರುವಂಥ ಗಿಡಗಳಿರಬಹುದು, ಇಲ್ಲಿ ಹಾಕಿರುವಂಥ ಒಂದು ಟೇಬಲ್ ಇರಬಹುದು, ಒಂದು ಬೋರ್ಡ್ ಇರಬಹುದು, ಒಂದು ಲೈಟ್ ಇರಬಹುದು, ಎಲ್ಲವನ್ನು ಅಲ್ಲಿ ತಂದು ನಾನು ಇಲ್ಲಿ ಹಾಕಿದ್ದೀನಿ. ಯಾಕೆ ಇದೇ ನನ್ನದು ಅಂತ ಅದನ್ನು ಹಾಕಿದ್ದೀನಿ ನಾವು. ಈಗ ಏನಪ್ಪ ಅಂತಂದ್ರೆ ಅವ್ರು ಕುಂಟು ನೆಪ ಏನಾದರೂ ಬೇಕಲ್ಲ ಹೇಳೋಕ್ಕೆ. ಈಗ ಅಲ್ಲಿಂದ ಮತ್ತು ಆ ಶ್ವಾಸದಲ್ಲಿ ಎಷ್ಟಿದೆಪ್ಪ, ನಾವು ಪೀಠಕ್ಕೆ ಬಂದಾಗ ಎಷ್ಟು ಹಣ ಇತ್ತು, ಇವತ್ತೇನಿದೆ ಅಂದ್ರೆ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ, ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದೀವಿ. ಅಲ್ಲಿರೋದೇನು ನಮ್ಮ ಹೆಸರ ಮೇಲೆ ಇವತ್ತಿಗೆ 1 ಇಂಚ್ ಭೂಮಿ ಇಲ್ಲ, ಶ್ವಾಸ ಹೆಸರ ಮೇಲೆ 1 ಇಂಚ್ ಭೂಮಿ ಇಲ್ಲ.
ನಾವು ನಿರ್ಲಿಪ್ತವಾಗಿದ್ದೀವಿ. ಒಬ್ಬ ಸನ್ಯಾಸಿ ಏನಿರಬೇಕು, ಕಚ್ಚ ಕೈ ಬಾಯಿ ಭಾಳ ಗಚ್ಚಾಗಿರ್ಬೇಕು, ಅವು ಭಾಳ ಗಚ್ಚಾಗಿದ್ದೀವಿ ನಾವು. ಅದಕ್ಕಿಂತ ನೀತಿ ರೀತಿ ಇನ್ನೇನು? ಇವರೇ ಸ್ವತಃ ಫೋನ್ ಮಾಡಿ ಮಠಕ್ಕೂ ವಿದ್ಯಾರ್ಥಿಗಳು ಬರಲ್ದಾಗೇ ಮಠದ ಬಗ್ಗೆ ಅಪಪ್ರಚಾರ ಮಾಡುವಂಥ ಕೆಲಸವನ್ನು ಇವರೇ ಮಾಡಿದ್ದಾರೆ. ಸಮಾಜ ಪ್ರತಿ 5 ವರ್ಷಕ್ಕೊಂದ್ಸಲ ಹೋಗ್ಬೇಕಾಗಿದೆ, ಇವ್ರು ಹೋಗ್ಬೇಕಾಗಿರೋದು, ನಾವಲ್ಲ. ಈಗ ಅವರು ಇನ್ನೊಂದು ಏನು ಹೇಳ್ತಾರೆ ಬುದ್ಧಿ, ನಾವು ಈಗ ಪದಚ್ಯುತ ಮಾಡಿದ್ದೀವಿ ಸ್ವಾಮೀಜಿನ, 100 ಟ್ರಸ್ಟ್ಗಳು ಕೋರಂ ಪ್ರಕಾರನೇ ಮಾಡಿದ್ದೀವಿ, ಅವರು ಗೌರವಯುತವಾಗಿ ಮಠ ಬಿಟ್ಟು ತೆರಳಬೇಕು ಅಂತ ಹೇಳಿದ್ದಾರೆ. ಈಗ ಗೌರವಯುತವಾಗಿ ಯಾರು ಹೋಗ್ಯಾರ? ಈಗ ಅವರು ಸತ್ಯ ಶುದ್ಧವಾಗಿದ್ದರೆ ಯಾವ ರಕ್ಷಣೆ ಇಲ್ಲಿ 2 ಬಾರಿ ನಮ್ಮ ಮಠದಲ್ಲಿ ಹಲ್ಲೆ ಮಾಡಿದ್ದು ಅವರೇ. CC ಕ್ಯಾಮ್ರಾದಲ್ಲಿ ಗೊತ್ತಾಗದಕ್ಕೆ CC ಕತ್ಕೊಂಡು ಹೋಗಿದ್ದಾರೆ. ಇವರು ಅವ್ಯವಹಾರನೆಲ್ಲ ಧರ್ಮದರ್ಶಿ ಹೇಳಿದಕ್ಕೇ ಕತ್ಕೊಂಡು ಹೋಗಿದ್ದಾರೆ. ಇವರು ತಪ್ಪು ಮಾಡಿದ್ದಾರೆ. ಹಾಗೆ ನಮ್ಗೆ ಹೇಳೋಕ್ಕೇನಿಲ್ಲ. ಈಗ ಭಕ್ತರಲ್ಲಕ್ಕೆ ಎತ್ಕೋಬೇಕತ್ತಾರೆ. ಈಗ ಇವತ್ತು ಅವ್ರು ಭಾಳ ಜಾಣರಾಗಿದ್ದರೆ ಸಾವಿರಾರು ಜನಗಳ ಮಧ್ಯದಲ್ಲಿ ಕರೆಸಿ ಭಾಳ ನಿಯತ್ತಾಗಿದ್ದರೆ ನಾವು ಲೆಕ್ಕವನ್ನು ಕೊಡ್ತೇವೆ ಬನ್ನಿ ಅಂತ ಕೊಡಬೇಕಾಗಿತ್ತು. ಲೆಕ್ಕ ಕೊಟ್ಟಿಲ್ಲ. ಯಾಕಂದ್ರೆ ಲೆಕ್ಕ ಕೊಡೋಕೆ ಅವ್ರ ಹತ್ರ ಏನಿದೆ? ಕೃಷ್ಣ ಲೆಕ್ಕ ಕೊಡ್ತಾ ಇದ್ದಾರೆ. ಎಷ್ಟೋ ಜನ ಭಕ್ತರು ಕೊಟ್ಟಿದ್ದಾರೆ, ಅದು ಹಣವನ್ನು ಕೊಡಬೇಕಲ್ಲ. ಈಗ ಸ್ವಾಮೀಜಿಗಳ ಮುಂದಿನ ನಡೆ ಏನು ಬುದ್ಧಿ, ಈಗ ಏನಂತ ನೋಡ್ರಿ, ನಾವು 12 ಜನಗಳ ಮುಖ್ಯ ಅಲ್ಲ. ಅವರು ನಿರ್ಗಮನ ಆಗಬೇಕಾಗಿರೋ ಗೌರವದಿಂದ ಎಕ್ಸಿಟ್ ಆಗಬೇಕಾದ್ರೆ ಅವರು ಸ್ವಾಮಿಗಳಲ್ಲ. ಭಕ್ತರನೇ ಭೂಮಿ ಮೇಲಿನ ಭಗವಂತ. ಪಂಚಮಸಾಲಿ ಸಮಾಜವೇ ನನ್ನ ಶ್ವಾಸ ಮತ್ತು ಸರ್ವಸ್ವ. ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವವನ್ನು ದಾರಿ ಎರೆದವರು ನಾವು. ಹಾಗೆ ಭಕ್ತರು ಬರ್ತಾರೆ, ನಮ್ಮ ಸಮಾಜ ಹಿರಿಯರಿದ್ದಾರೆ, ಅವರೆಲ್ಲರೂ ಸೇರ್ಕೊಂಡು ಏನು ತೀರ್ಮಾನ ತಗೋತಾರೆ ಆ ತೀರ್ಮಾನಕ್ಕೆ ನಾವು ಭದ್ರಾಗಿರ್ತೇವೆ. ಅಲ್ಲಿವರೆಗೂ ನೀವೇ ಇಲ್ಲೇ ಪೀಠದಲ್ಲೇ? ಹೌದು, 100%. ಗುರುಗಳಿಗೆ ಏನಾದ್ರು ಸಭೆ ನಂತರ ಯಾವುದಾದ್ರೂ ಸಭೆ ಅಥವಾ ಏನಾದರೂ ಸುದ್ದಿಗೋಷ್ಠಿ ಈ ಥರ ಏನಾದರೂ ಇದಾವ? ಭಕ್ತರನ್ನ ಆಹ್ವಾನ ಮಾಡ್ತೀವಿ, ಭಕ್ತನ ಕರಿತೀವಿ, ಕರೆದ ಮೇಲೆ ನಿಶ್ಚಯ ಮಾಡ್ತೀವಿ, ಏನಂಬ ತಿಳಿಸ್ತೇವೆ. ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಭಕ್ತರು ಬೆಳಗ್ಗೆಯಿಂದನೇ ಹೊರಗಿದ್ರು, ಪ್ರತಿಭಟನೆ ಮಾಡ್ತಾ ಇದ್ರು, ಮಠಕ್ಕೆ ಬರಬೇಕು ಅಂತ ಇದ್ರು, ಹೊರಗೆ ಬಿಡ್ತಾ ಇರಲಿಲ್ಲ. ತಾವು ಪೊಲೀಸರ ಜೊತೆ ಗಲಾಟೆ ಮಾಡಿದ್ರು, ಹಲ್ಲೆ ಮಾಡಿದ್ರು ಅನ್ನೋ ಒಂದು ಆರೋಪ ಕೂಡ ಮಾಡ್ತಾ ಇದ್ದಾರೆ ಪೊಲೀಸರು. ನೋಡಿ, ನಮ್ಮೆಲ್ಲ ಮಾಡಿದ್ರಲ್ಲ ಅವರು. ಅಲ್ಲಿ ಬೆಳಗ್ಗೆ 15 ಬಾರಿ ಅವ್ರು ಫೋನ್ ಮಾಡಿ, ನೋಡಿ ಭಕ್ತರನ್ನ ಒಳಗೆ ಬಿಡಿ, ಇನ್ಸ್ಟ್ರಕ್ಷನ್ ಏನಿದೆ ಅಂತಂದರೆ ಅವ್ರು ಹೋದ್ಮೇಲೆ ಇವ್ರು ಬಿಡ್ರಿ ಅಂತ ಹೇಳಿದ್ದಾರೆ. ಅವರು ಬಂದವರು ಪ್ರೊಟೆಕ್ಷನ್ ತೊಗೊಂಡು ಹೋದರು. ಇವ್ರೇನು ಹೇಳಿದರು, ಅಪಪ್ರಚಾರ ಮಾಡಿದರು, ಭಕ್ತರು ಬಂದು ಗಲಾಟೆ ಮಾಡ್ತಾರೆ, ಹಾಗೆ ಮಾಡ್ತಾರೆ ಅಂತೇಳಿ. ಅವ್ರು ರಕ್ಷಣೆ ಕೊಟ್ಟರು, ಹೋದರು. ಭಕ್ತರು ಒಳಗೆ ಬಿಡಬೇಕಲ್ಲ, ಭಕ್ತರು ಕಂಟಿನ್ಯೂಸ್ ಫೋನ್ ಮಾಡಕ್ಕೆ ಅವ್ರಿಗೆ ಆತಂಕ, ಎಲ್ಲಿ ಗುರುಗಳು ಮಠ ಬಿಟ್ಟು ಹೋಗ್ತಾರೆ ಅಂತ ಭಯ ಅವರಿಗೆ. ಅವ್ರು ಕಂಟಿನ್ಯೂಸ್ ಫೋನ್ ಮಾಡಿ ಅಳಕ್ಕೆ ಶುರು ಮಾಡಿದ್ದಾರೆ. ಫೋನಲ್ಲಿ ಅವ್ರು ಅಳಕ್ಕೆ ಶುರು ಮಾಡಿದ್ದಾರೆ. ಅದರಲ್ಲಿ ನಾನು ಭಕ್ತರಿಗೆ ಪೊಲೀಸ್ ಹೇಳಿದ್ರೆ ಆಯ್ತು ಬುದ್ಧಿ ಕಳಿಸ್ತೀವಿ ಅಂತ 15 ಬಾರಿ ಹೇಳಿದ್ರು. ಅವರು ಕಳಿಸಲಿಲ್ಲ. ಹಾಗಾಗಿ ಭಕ್ತರಿಗೆ ಒಂದು ನಾನು ಸಾಂತ್ವನ ಹೇಳಬೇಕಲ್ಲ. ಅಲ್ಲಿ ಬಿಸಿಲು ನಾನು ಒಳಗೆ ಕೂತ್ಕೊಂಡು ಭಕ್ತರು ಬಿಸಿಲಕ್ಕೆ ನಿಲ್ಲಿಸೋದು ಎಷ್ಟು ಸರಿ? ಅದಕ್ಕೆ ನಾನು ಅಲ್ಲಿ ಹೋದ ಮೇಲೆ ಪೊಲೀಸರು ಒಮ್ಮೆಲೆ ಅಡ್ಡ ಕಟ್ಟಿದ್ರು, ನನ್ನ ಮೇಲೆ ತಳಕ್ಕೆ ಶುರು ಮಾಡಿದ್ರು ಅವರು. ಭಕ್ತರನ್ನ ಸಾಂತ್ವನ ಹೇಳಬೇಕಲ್ವಾ? ಭಕ್ತರ ಮಠ, ಭಕ್ತರು ಇದು ಯಾರೋ ಒಬ್ಬ ಪೊಲೀಸ್ ಅಧಿಕಾರದ ಮಠ ಅಲ್ಲ, ಇದು ಭಕ್ತರ ಮಠ, ಇದು ಅವ್ರು ಕಟ್ಟಿದ ಮಠ. ಇದು ಅವ್ರ ಆಸ್ತಿ ಅಲ್ಲ, ಇದು ಪೊಲೀಸ್ ಸ್ಟೇಷನ್ ಅಲ್ಲ, ಇದು ಪೀಠ. ಪೀಠದಲ್ಲಿ ಎಲ್ಲರೂ ಬರಬೇಕು. ಆದರೆ ಏನು ಗಲಾಟೆ ಗೋಜು ಗದ್ದಲ ಆಗಬಾರ್ದು ಅನ್ನೋದು ನಮ್ಮ ಹಿತ. ಸ್ವಾಮಿಗಳು ಶಾಂತಿ ನೆಮ್ಮದಿಯಿಂದ ಇದ್ದವರು. ಬುದ್ಧಿ ಇವತ್ತು ಪ್ರಸಾದನೂ ಬಂದ್ ಮಾಡಿದ್ದಾರೆ, ಪೀಠಕ್ಕೆ 144 ಜಾರಿ ಮಾಡಿದ್ದಾರೆ ಬುದ್ಧಿ. ಅಲ್ಲ, ಆ ಥರ ನನಗೆ ಕರೆಕ್ಟಾಗಿ ಮಾಹಿತಿ ಹೇಳಿದ್ರೆ 144 ಹೊರಗಡೆ ಇದೆ ಅಂತ ಹೇಳ್ತಾರೆ, ಒಳಗಡೆ ಇಲ್ಲ. ಮಠ ಇದು ಎಲ್ಲರೂ ಮಠ, ಇದು ಸಾರ್ವಜನಿಕ ಆಸ್ತಿ, ಇದು ಎಲ್ಲರಿಗೂ ಬರಬೇಕಿದು. ನಾವು ಭಕ್ತರು ಬರಲಿ ಅಂತ ಹೇಳ್ತೀವಿ. ಪ್ರಸಾದನೂ ಬಂದ್ ಮಾಡಿದ್ದಾರೆ? ಇಲ್ಲ, ಪ್ರಸಾದ ಎಲ್ಲ ನಾವು ವ್ಯವಸ್ಥೆ ಮಾಡಿದ್ದೇವೆ. ಎಲ್ಲರಿಗೆ ಬಂದಂಥ ಪ್ರತಿಯೊಬ್ಬ ಪೊಲೀಸರಿಗೆ ಸ್ವತಃ ಬೆಳಗ್ಗೆ ನಾವೇನೇ ನಿಂತ್ಕೊಂಡು ಅವರೆಲ್ಲ ಪ್ರಸಾದ ಕೊಡಿಸಿದ್ದೀವಿ. ಪ್ರಸಾದ, ನೀರು, ಮಜ್ಜಿಗೆ ಎಲ್ಲ ಕೊಡುವಂಥ ಪ್ರಯತ್ನವನ್ನು ಮಾಡಿದೆ. ಭಕ್ತರು ಯಾವುದೇ ರೀತಿ ಆತಂಕ ಪಡುವ ಅವಶ್ಯಕತೆ ಇಲ್ಲ. ನಾವು ಭಾಳ ಧೈರ್ಯವಾಗಿದ್ದೀವಿ, ಭಾಳ ಗಟ್ಟಿಯಾಗಿದ್ದೀವಿ. ಗೌರವಯುತವಾಗಿ ಮಠ ಬಿಟ್ಟು ಹೋದವ್ರು ಯಾರೀಗ? ರಕ್ಷಣೆ ತೊಗೊಂಡು ಹೋದವ್ರು ಯಾರು? ಯಾರ ಮುಖದಲ್ಲಿ ಆತಂಕ ಇದೆ, ಭಯ ಇದೆ? ನಮ್ಮ ಮುಖದಲ್ಲಿ ಆತಂಕ ಇದೆಯಾ, ಭಯ ಇದೆಯಾ? ನಾವು ಭಾಳ ಸನ್ಯಾಸಿಗಳೇ, ನಾವು ಸರ್ವಸಂಗ ಪರಿತ್ಯಾಗಿಗಳು. ಇವ್ರು ನಂಬ್ಕೊಂಡು ನಾವೇನೋ ಬಂದಿಲ್ಲ, ಸಮಾಜವನ್ನು ನಂಬ್ಕೊಂಡಿದ್ವಿ. ಆಕಾಶದಲ್ಲಾಡುವ ಪಟಕ್ಕಾದರೂ ಒಂದು ಮೂಲ ಸೂತ್ರ ಇರಬೇಕು ಅಂತ ಬಸವಣ್ಣ ಹೇಳ್ತಾರೆ. ಆ ಸೂತ್ರ ಇದು ಪಂಚಮಸಾಲಿ ಪೀಠ. ಈ ಪೀಠದಲ್ಲಿ ಗಟ್ಟಿಯಾಗಿದ್ದುಕೊಂಡು ಸಮಾಜವನ್ನು ಇನ್ನೂ ದೊಡ್ಡದಾಗಿ ಕಟ್ತೀವಿ. ಇಲ್ಲಿ ಕೆಲವರು ಬೇಕಂತಲೇ ಕೆಲವರು ಆ್ಯಂಟಿ ಹಿಂದೂಗಳಿದ್ದಾರೆ. ಹಿಂದೂಗಳು, ಅವರಿಗೆ ಹಿಂದೂಗಳು ಕಂಡ್ರೆ ಆಗಲ್ಲ. ನಾವು ಹೋದ ವರ್ಷ ಏನು ಹಿಂದೂ ಜಾತಿಗಣತಿಯನ್ನು ಮಾಡಿದ್ವಿ, ಹಿಂದೂ ಲಿಂಗಾಯತ್ ಅಂತೇಳಿ. ಆವಾಗ ಲಿಂಗಾಯತ್ ಅಂತೇಳಿ ಅದನ್ನು ವಿರೋಧ ಮಾಡಿದರು. ಕೆಲವರು ಲಿಂಗಾಯತ್ ಅಂತ ಅನ್ನಬಾರ್ದು ಅಂತಾರೆ, ಕೆಲವರು ಟ್ರಸ್ಟಿಗಳು ಹಿಂದೂ ಅನ್ನಬಾರ್ದು ಅಂತಾರೆ. ಅವರ ಮೂಲ ವಿಚಾರಗಳೇ ಬೇರೆ ಇದಾವೆ, ಅವರ ಆಲೋಚನೆಗಳೇ ಬೇರೆ ಇದಾವೆ. ಒಂದು ಆ್ಯಂಟಿ ಹಿಂದೂ ಇದ್ದಾರೆ ಮತ್ತು ಆ್ಯಂಟಿ ಲಿಂಗಾಯತರು ಇದ್ದಾರೆ. ನೋಡ್ರಿ, ಇಷ್ಟು ವರ್ಷಗಳಾದರೂ ಬಸವನ ಫೋಟೋ ಹಾಕಕ್ಕೆ ಕೊಟ್ಟಿರಲಿಲ್ಲ ಮಠದಲ್ಲಿ. ನಮ್ಮೆಲ್ಲ ಲಿಂಗಾಯತರ ಮೂಲ ಪುರುಷ ಬಸವಣ್ಣನೇ. ಬಸವನ ಫೋಟೋ ಹಾಕ್ಬಿಟ್ಟು ಟ್ರಸ್ಟಿ ಎಲ್ಲ ಹೇಳ್ತಾರೆ.
ಇನ್ನೂ ಇವರು ಏನೇನು ಮಾತಾಡಿದ್ದಾರೆ ಏನೇನಾಗಿದ್ದಾವೆ ಅನ್ನೋದನ್ನು ಇನ್ನೂ ಭಾಳ ಎಳೆಯಾಗಿ ಬಿಚ್ಚಿಡ್ತೀವಿ, ಸಮಯ ಸಂದರ್ಭ ಬರಲಿ. ಇದಿಷ್ಟು ವಚನಾನಂದ ಶ್ರೀಗಳ ಮಾತು. ಅವ್ರು ಹೇಳೋದೇನಂತಂದರೆ, ನಾನು ಯಾವುದೇ ಕಾರಣಕ್ಕೂ ಒಂದು 4 ಜನ ಪದಚ್ಯುತಿ ಮಾಡಿದ್ರು ಅಂತ ಮಠ ಬಿಟ್ಟು ಹೋಗೋದಿಲ್ಲ, ನಾನು ಇಲ್ಲೇ ಇರ್ತೀನಿ, ಭಕ್ತರು ಬರಲಿ, ಸಭೆ ಮಾಡಲಿ. ನಾನು ಸುಮಾರು ಸಾಕಷ್ಟು ಸಮಾಜದ ಬಾಂಧವರು ಮಠ ಕಟ್ಟಿರುವಂಥ ಮಠ ಇದು, ಅವ್ರು ಹೇಳಿ ಆಮೇಲೆ ನಮ್ಮ ನಿರ್ಣಯವನ್ನು ಕೈಗೊಳ್ತೀವಿ ಅನ್ನೋ ಮಾತನ್ನು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಿಂಗಪ್ಪ ಜೊತೆ ಮಹದೇವ್ ಬಿಜಿ, ನ್ಯೂಸ್ ಫಸ್ಟ್, ದಾವಣಗೆರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.